ಹೆಂಗದಿರಿ ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಬಾರಿ ಬಂದೇನಿಲ್ಲ ಶುರು ಮಾಡಿದ್ವಿ. ಈಗ ನೋಡ್ರಿ ಚಹಾ ಕುಡಿದು ಕೂತ್ಕೊಂಡ್ರಿ. ಇವತ್ತಿಂದ ಅಡುಗೆ ಕೆಲಸ ಮಾಡಿದ್ರಿ. ಮೋಟ್ರ್ ಚಾಲು ಅದ ರೀ, ನೀರು ಬಂದವ. ಅದಕ್ಕಾಗಿ ಬೇಸನ್ ನೀರು ತಂದು ಪೂಜೆ ಮಾಡ್ಲತ್ತೀವಿ ನೋಡ್ರಿ. ಸೋನು ಒಬ್ಬನೇನೀಗ ಜಳಕ ಮಾಡವ. ನೀನು ಜಳಕ ಮಾಡಪ್ಪ, ಆತನ ನಾ ಪೂಜೆ ಮಾಡಿ ಬರ್ತಾ ಮಾಡಂತ ತುಂಬ್ಕೊಂಡು ಬಂದದ್ರಿ. ಇವತ್ತು ಪೂಜೆ ಮಾಡಿ ಬಂದು ಒಗ್ಯಾಣ ಬಡದು ಹಾಕಿ ಅಡುಗೆ ಮಾಡ್ತೀನಿ ಅಂದು ಪೂಜೆ ಮಾಡಕತ್ತೀನಿ ನೋಡ್ರಿ. ಇವತ್ತು ಮಂಗಳವಾರ ಎಣ್ಮಂಜಲ್ ಮಾಡಿ ಪೂಜೆ ಮಾಡಕತ್ತೀನಿ ನೋಡ್ರಿ. ಈಗ ಚಿನ್ನು ಮೈ ತಕ್ಕೊಂಡು ಅರ್ಬಿ ಹಾಕೊಂಡು ಇರ್ತಾಳ್ರಿ. ಇನ್ನ ತಯಾರಾಗಿಲಿಕ್ಕಿ ಈಗ ದೇವ್ರ ಪೂಜೆ ಮಾಡ್ತಾಳ್ರಿ. ದೇವ್ರ ಪೂಜೆ ಮಾಡಿ ಈಗ ನಾವು ಒಗ್ಯಾಣ ಹೋಗೋದು ಹಾಕಿ ತಲೆ ಇಕ್ಕಿ ಬಿಡ್ತೀನಿ ರೀ. ತಲೆ ಇಕ್ಕಿ ಬಿಟ್ಟಂದ್ರೆ ಒತ್ತಾಟ ಹಾಕ್ಬೇಕು ಮಂದಿ. ನನ್ನ ಸೋನು ಲಕ್ಷ್ಮೀ ಪೂಜೆ ಮಾಡಿದ ಅಪ್ಪನ ನೀರು ಹಾಕೋಣ ಓಡಿ ಬರ್ಲತ್ತೀಗ. ಇವತ್ತು ಮಂಗಳವಾರ ಐತಿ, ನಾನೇ ಮಾಡ್ಬೇಕಂತ ಹೇಳಿ ಮಾಡಕತ್ತೀನಿ ನೋಡ್ರಿ. ಈ ಕಡೆ ಸಿಗ ಚಂದ ಈಗ ನೋಡ್ರಿ ಒಗ್ಯಾಣ ಹೋಗೋದ. ದೇವ್ರ ಲಕ್ಷ್ಮೀ ಪೂಜೆ ಅಂತೂ ಮಾಡೀನಿ, ಸೇರ್ ಮಾಡಿಕೊಂಡಿನಿ.
ಮತ್ತು ಇದೆಲ್ಲ ಅಂಗಳು ಹೊಲ್ಸಾಗಿತ್ತು ರೀ. ಸೋನು ಹುಡುಗನ ಹುಡುಗ್ಲೂತಿದ ಏನ್ ಕಚ್ರ 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 ಒತ್ತಿ ಬಿಡ್ಲುಗತ್ತಿದ. ಒಟ್ಟು ಕಾಲಾಗೆಲ್ಲ ಹಾಳು ಚುಚ್ಚಾಕತ್ತೀವಿ. ಅದಕ್ಕೆ ನಾ ಹುಡುಗಿನ ನೋಡ್ರಿ ಇವೆಲ್ಲ ಕಡಿ ಹಾಗೆ ಬಿಡ್ಲುಗತ್ತಿದ. ಇಲ್ಲೊಂಡಿಗೆ ಅಲ್ಲೊಂಡಿಗೆ ಮಾಡಿದ್ ನೋಡ್ರಿ. ಇದೆಲ್ಲ ಒತ್ತಿ ಅವು ಖಟಕ್ ಕಾಲಾಗದು ಒಂದು ಸುಚ್ಚಲ್ಗುತ್ತಾವ್ರಿ ಅವು. ಅದಕ್ಕೆ ಇದೆಲ್ಲ ಕ್ಲೀನಾಗಿ ಬಿಟ್ಟಿದ್ದು ನೋಡ್ರಿ. ಆಯ್ತು ನೀರು ಭೀ ಬಂದೆವು. ಇದೆಲ್ಲ ಸ್ವಚ್ಛಾಗಿ ತೊಳೆದು ಪೈಪ್ ಹಚ್ಚಿ ತೊಳೆದೀನಿ ರೀ. ತೊಳೆದು ಸಿಂಪಲಾಗಿ ರಂಗೋಳಿ ಹಾಕಿದ. ಇದೆಲ್ಲ ಹುಡುಗಿದ್ ನೋಡ್ರಿ. ಇದು ನೋಡ್ರಿ ಇದೆಲ್ಲ ಕ್ಲೀನಾಗಿ ಹುಡ್ಗಿನ್ ರೀ. ಈಗ ಖಟಕಾದ. ಈಗ ಮತ್ತು ಒಗ್ಯಾಣ ಮಾಡೊಂದು ತುಂಬ್ಕೊಂಡು ಬಂದದ. ಅರ್ಬಿ ಒಣಗಾಲತ್ ಹೇಳಿ ಅರ್ಬಿ ಒಗ್ದು ಹಾಕದ. ಇಲ್ಲಿ ಚಿನ್ನು ನೋಡ್ರಿ. ಇಲ್ಲಿ ಟೈಮ್ ನೋಡ್ರಿ, ನೀವೇ ರಿಯಲ್ ನೋಡ್ರಿ ಟೈಮ್ 10 ನಿಮಿಷ ಕಮ್ಮದ. ಈಗ ಬರೇ 9:15 ಈಕಿ ಇನ್ನೂ ಹೋಮ್ವರ್ಕ್ ಅಂತ ಹೇಳಿ ಕೂತಾಳ. ತಲೆ ಈಕಿ ಬಿಟ್ಟಿದ. ಸೋನೊಂದು ಮೆಕ್ಕಿ ತಿನ್ನೋದು ನಡೆದು ಕೂಸು ದಂಧೆ ಮಾಡ್ತ್ರಿ. ಆತನ ಭಾಳ ನೀರು ಬಂದೀವಿ. ನೀರು ತುಂಬೋದು ಎಲ್ಲ ಕೆಲಸ. ಚಿನ್ನು ಭೀ ಪೂಜೆ ಮಾಡ್ಯಾಳ. ಆಕಿನೂ ಮಾಡ್ಯಾಳ್ರಿ ಆಕಿ ಭೀ. ಅದಕ್ಕೆ ನೀ ಏನು ಮಾಡಿಲ್ಲ ಅಂದಿದ. ಇಲ್ಲಿ ಕಾಟ ಚಾರ್ಜಿಂಗ್ ಹಚ್ಚಾನ್ರಿ. ಹೂವು ಅದೆಲ್ಲ ತುಂಬಿ ಕೊಟ್ಟೇವಿಲ್ಲ. 35 ಕಿಲೋ ಹೂವು ಅದು ನೋಡ್ರಿ ಫ್ರೆಂಡ್ಸ. ಒಟ್ಟು ತುಂಬಿ ಕೊಟ್ಟೇವು. ಸೋನು ನಾ ಇಬ್ಬರೇ ಪೂಜೆ ನೋಡ್ರಿ ಯಾವ ರೀತಿ ಮಾಡಿ. ಕರ್ಬೇಕಮ್ಮ. ಈಗ ಮೊದಲು ಹಿಟ್ಟನದಿಟ್ಟು ಪಲ್ಯ ಮಾಡ್ತೀನಿ ರೀ. ಆತನ ಹಿಟ್ಟು ನಾತು. ಇದು ನೆನಿತಾವ. ನಾತು ಮಾಡ್ಕೊತೀನಿ ನೋಡ್ರಿ. ಹೂ ತುಂಬ ಕೊಡೋದಷ್ಟು ಲೇಟ್ ಆಯ್ತು ನೋಡ್ರಿ. ನೈಟ್ ಇರೋದಾಗ ನೀರಿಗೆ ತುಂಬದೈತು. ಒಗ್ಯಾಣ ಆಯಿತು. ಎಲ್ಲ ಕೆಲಸ ಮುಗಿತು ನೋಡ್ರಿ. ಮ್ಯಾಗಿನ ಕೆಲಸ ಒಗ್ಯಾಣ ಅದಂದ್ರೆ ಅರ್ಧ ಕೆಲಸ ಮುಗ್ದಂಗೆ. ಇಲ್ಲಿ ನೋಡ್ರಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದು. ಹಾಗೆ ನಿನ್ನೆ ಒಂದು ಸ್ವಲ್ಪ ಪಲ್ಯ ಮಾಡಿದ್ರಿ. ನಮ್ಮ ಸೋನು ಅದೇ ಮಾಡಿ ಮಮ್ಮಿ ಚಂದ ಹತ್ತಿದ್ನೇನಂದ. ಅದಕ್ಕೆ ಹ್ಯಾಂಗೂ ಎಪ್ಪ ಹಾಕಿರ್ತಲ್ರಿ. ಅದಕ್ಕೆ ಅದೇ ಮಾಡ್ದೆ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದೆ. ಅನ್ನ ಭೀ ಕುದ್ದದ. ಗ್ಯಾಸ್ ಆಫ್ ಮಾಡಿದೆ. ಈಗ ಇಲ್ಲಿ ಹಿಟ್ಟನ್ನ ಇಟ್ಟಿದ್ದು ನೋಡ್ರಿ. ಅವನಿಗೆ ಫಣೆ ಹೊಡೆದು ಚಪಾತಿ ಮಾಡ್ತೀನಿ ರೀ. ಈಗ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ. ಜೀರಿಗೆ ಸಾಸಿವೆ ಚಟಪಟ ಅಂದ್ರೊಳಗೆ ಕರಿಬೇವು ಹಾಕ್ಕೊಂಡ್ರಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ ಪಲ್ಯ ಮಾಡ್ತೀನಿ ರೀ ಇವತ್ತು. ಈಗ ಒಂಚೂರು ಅರಿಶಿಣ ಹಾಕ್ಕೊಂಡ್ರಿ. ಅರಿಶಿಣ, ಖಾರ, ಮಸಾಲೆ ಖಾರ ಹಾಕತ್ತೀನಿ ನೋಡ್ರಿ. ನಾವು ಖಾರಕ್ಕೆ ಅನುಗುಣವಾಗಿ ಹಾಕ್ಬೇಕು ನೋಡ್ರಿ. ನಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋದು. ಕಡಿಮೆ ಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಬೋದು. ಒಂದು ಸ್ವಲ್ಪ ಫ್ರೈ ಅಲ್ರಿ ಚಲೋತ್ನಾಗ. ಇದು ನೋಡ್ರಿ ಚಲೋತ್ನಾಗ ಫ್ರೈ ಆಗ್ಯದ. ಈಗ ಉಳ್ಕ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೊಂಡ್ರಿ. ಇದಕ್ಕೆ ಸಾಕ್ರಿ. ಇಷ್ಟು ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಹನಿ ನೀರು ಹಾಕಿ ಕುದಿಸಿಡಮ್ರಿ.
ಇಷ್ಟು ನೀರು ಹಾಕಿದ ಈ ಸಣ್ಣ ಉರಿಯಲ್ಲಿ ಕುದಿಸನ್ಬೇಕು. ಮಸ್ತ್ ಆತು ನೋಡ್ರಿ ಪುಟಾಣಿ ಹಿಟ್ಟು ಹಾಕಿ ಮಾಡಿದ್ರೆ ಉಳ್ಳಾಗಡ್ಡಿ ಪಲ್ಯ. ಈಗ ಮುಚ್ಚಿ ಸಣ್ಣ ಉರಿ ಇಡ್ತೀನಿ ರೀ. ಈ ಕಡೆ ಹಿಂಗೆ ಚಪಾತಿ ಮಾಡ್ತಾರೆ. ಟೈಮ್ ಈಗ 3 ಗಂಟೆ ಆಗ್ಯದ ನೋಡ್ರಿ. ಮಳೆ ಬರಾಕತ್ತವ. ಒಂದು ಸರು ಬಂದು ಮಳೆ ನೋಡ್ರಿ ಇಲ್ಲೆಲ್ಲ. ಫುಲ್ ಮಾಡಿ ಮಿಸ್ಕ್ ಹಾಕಿಬಿಟ್ಟದ ಇವತ್ತು. ಊಟ ಮಾಡಿದೆ ನೋಡ್ರಿ ನಾನು. ಮಧ್ಯಾಹ್ನ ಊಟ ಮಾಡಿ ಇಲ್ಲೇ ಕೂತಿದ್ದೆ. ಸರ್ವ್ ಮಳೆ ಸ್ಟಾರ್ಟ್ ಆಗ್ಯದ ಇವತ್ತು. ಅರ್ಬಿ ಒಣಗ್ಯಾವ್ರಿ ಒಳಗೆ ತಂದಿಟ್ಟು ಸೊನ್ನೆಲ್ಲ ತೊಳ್ದು ಅಂತ ಹೇಳಿ ಸೋನುಗಳು ಊಟ ಒಳಗೆ ಮಳೆ ಹೊಂಟ ಬಟ್ಟು ಹೇಳಿ ಕೂತಿರ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗೆ ಇದು ಫ್ಯಾನ್ ಒಂದು ಧೂಳು ಕೂತಂಗಾಗಿತ್ತು. ಅದ್ರ ಸಂಬಂಧ ಒಂದು ಜರ ಕ್ಲೀನರ್ ಮಾಡ್ಬೇಕಂತ ಹೇಳಿ ಮ್ಯಾಗ ಸ್ಟೂಲ್ ಇಟ್ಕೊಂಡು ಮ್ಯಾಗೆ ಒರ್ಸಾಕತ್ತೀನಿ ನೋಡ್ರಿ. ಅದನ್ನೊಂದು ತಲೆ ಅದ್ರಕ್ಕಿಂತ ಮ್ಯಾಲಾಗ್ಯದ ಫ್ಯಾನಿನ್ಕಿಂತ. ಒಟ್ಟ ಕೈಗೆ ನೆಲಕ್ತದ ಅಂದ್ರೆ ಕಾಣಿಸಂಗಿಲ್ಲ ರೀ. ಒಟ್ಟು ಅಲ್ಲಿ ಹೋಗಿ ನಿಂತ್ಕೊಳಕ್ಕೆ ಸ್ಟೂಲ ಎತ್ತರ ಐತಿ ಜಾಸ್ತಿ. ಅದ್ರ ಸಂಬಂಧ ಹಂಗೆ ಸಾವಕಾಶ ಒರ್ಸಾಕತ್ತೀನಿ ನೋಡ್ರಿ. ಮನೆ ಶ್ರಾವಣದಾಗ ಭೀ ಅಮಾಸಿ ಅಳಿಗೆ ಸ್ವಚ್ಛ ಮಾಡೋದಾಗಿತ್ತಿಲ್ಲ ರೀ. ಅದು ಭಾಳ ಅಂದ್ರೆ ಭಾಳ ಧೂಳು ಕೂತಿತ್ತು. ಕಮ್ಮಿ ಇವತ್ತು ಏನಕ್ಕೆ ಅದೊಂದು ಒರ್ಸಾಕತ್ತಿದ್ದು ನೋಡ್ರಿ. ಲೈಟ್ ಬಿದ್ದಿದ್ದಿಲ್ಲ. ಲೈಟ್ ಅಂತೂ ಮುಂಜಾನೆ 10:00 ಹೋದು, ರಾತ್ರಿ 7:00 ಬರ್ತಾವ. ಅದ್ರ ಸಂಬಂಧ ಕ್ಲೀನ್ ಮಾಡಾಕತ್ತಿದ್ದು ನೋಡ್ರಿ. ಎಲ್ಲ ಕಡೆ ದುಮ್ಮ ದೋಸೆ ಹೊಡೆದು ಒಂದು ಸ್ವಲ್ಪ ನುಲುಸಾಯ್ತು. ಹೊಡೆದು ಅದಕ್ಕೆ ಫ್ಯಾನ್ ಒರ್ಸಾಕತ್ತಿದ್ದು ನೋಡ್ರಿ. ಹಂಗೆ ಅಲ್ಲಿ ಆ ಕಿಟಕಿ ಒಂದು ಬಿತ್ತೆ ಮಳೆ ಬಂದವ್ರಿ. ಒಂದು ಸರ್ವ ಇಡು ಸನಿ ಕಾಣಿಸ್ಲತ್ತದ ಎಲ್ಲ. ಮಳೆ ಬಂದವ್ರಿ ಒಂದು ಸರ್ವ. ಅದಕ್ಕಾಗಿ ಮನೆ ಕ್ಲೀನಿಂಗ್ ಮಾಡಾಕ್ತೀವಿ ನೋಡ್ರಿ. ಫ್ಯಾನ್ ಹೊರದ ಎಲ್ಲ ಅರ್ಬಿಗಳು ತೆಗೆದಿಟ್ಟಿದ್ದೀವಿ. ಒಂದಾರ ಗಾಳಿ ಮಾಡಿ ಹೊಡಿಬೇಕಂತ ಹೇಳಿ ನಮ್ಮ ಚಿನ್ನು ತಂತ ಅರ್ಬಿ ಶಿಸ್ತಾಗಿ ತೊಗೊತಾಳ. ನಮ್ಮ ಸೋನು ಏನು ಮಾಡ್ತಾನ್ರಿ ಎಲ್ಲ ಅಡಸು ತೊಗೊಳದ ನೋಡ್ರಿ. ಜಗ್ಗ ಒಂದು ಅಡಸನ ಒಟ್ಟು ಜಗ್ಗಿ ಹೆಡೋದು ಮತ್ತೆ ಬಾಳೆ ಮಾಡಿ ಒತ್ತಿ ಬಿಡೋದು. ನಮ್ಮ ಮನೆಯಲ್ಲ ಅರ್ಬಿ ಡಿಗ್ಗಿ ಯಾರ ಮನೆ ಅದೇನು ಇಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೆ ಹೆಚ್ಚ ದಿನ ಒಂದು ಸೀರ್ತಾರೆ. ಜರೆಲ್ಲ ಕ್ಲೀನ್ ಒರೆಸಿ ಜಾಡಿಸಿ ಗಾಳಿಗೆ ಮಾಡಿ ಬಿಟ್ಟು ಹತ್ಲಾರ್ದೆಲ್ಲ ಗಂಟು ಕಟ್ಟಿ ಇಡೋಣ್ರಿ. ಹಾಕಿದ್ರೆ ಹಾಕಿ ಇಲ್ಲಿ ಇಡ್ಲಿಕ್ಕೆ ಚಂದ ಆಗ. ನೋಡ್ರಿ
₹800 ಏನು ತಂದಿರ್ತೀರ ಇತ್ತೀಚಿಗೆ ನಾನು ₹200 ಕೊಟ್ಟು ಏನೂ ತಂದಿಲ್ಲ. ಹಾಕಿ ಯಾರ್ದಾರ ಎದುರು ನಂದಿಲ್ಲ. ನಾಳೆ ಹುಡುಗರ ಎಲ್ಲ ನೋಡ್ರಿ ಎಲ್ಲ ಕ್ಲೀನಾಗಿ ತೆಗೆದಿಟ್ಟು ನೋಡ್ರಿ ಅಷ್ಟು ಒಳಗೆ ಮಾಡಿ. ಎಲ್ಲ ಕ್ಲೀನ್ ಐತ್ರಿ ಭಾಂಡ್ಯವನ್ನ. ಮಮ್ಮಿಗೆ ಒಂದು ಸ್ವಲ್ಪ ಹುಲ್ಲು ಹೋಗ್ಯಾನ್ರಿ. ಚಿನ್ನು ಇವರು ಹೋಗ್ಯಾರ, ಸೋನೋ ಇವರು ಹೋಗ್ಯಾರ ನೋಡ್ರಿ ಹೂ ಕಡ್ಲಿಕ್ಕೆ. ನಾವು 4 ಬಾಂಡೆ ಇದ್ದು ಬಾಂಡೆ ತಿಕ್ಕದಶಂದ ಹಿಂದೆ ಉಳ್ದ ತಲೆ ಇಟ್ಕೊಂಡು ಬಾಂಡೆ ತಿಕ್ಕಿ ಬಂದು ನೋಡ್ರಿ. ವಿಮಾನ ಕಡ್ದವ ಚಲೋ ನೋಡ್ರಿ. ನಾಟಿಗೆ ನೋಡ್ರಿ ಇಟ್ಟು ಚಂದ ಬಂದವ. ಇಲ್ಲಿ ನಡ್ಬರ್ಕ ಏನೋ ನಾಟಿಲ್ರಿ, ಬೋದಿನಾಗ ಬಂದವ. ಈಗ ಹೋಗೋ ಕಡೆ ಅಂಬ್ರಿ 5:15 ಆಗ್ಯದ ಏನೋ, 5:15 ಆಗ್ಯದ ಗೊತ್ತಿಲ್ಲ ರೀ, ಟೈಮ್ ನೋಡಲಿಲ್ಲ ನಾ ಭೀ. ಪಟ್ನೆ ಬಂದು ಹಾಗೆ ಬಂದೆ ನೋಡ್ರಿ. ದೌಡ್ ಹೊಡ್ಲಿಕ್ಕತ್ತಾವ ಫಾಸ್ಟ್. ಈ ಕಡೆ ಚಂದ ಎದ್ದು ನೋಡ್ರಿ, ಹಸಿ ಜಾಸ್ತಿ ಅದು. ಈ ಕಡೆ ಚಂದ ಎದ್ದು ಬಕೆಟ್ ತುಂಬ ತಪ್ಪಿ ಒಂದು. ಅವ್ವ ಬ್ಯೂಟಿಫುಲ್. ನಡು ಬಿಟ್ಟಿದ್ದಂಗೆ ಸಾಲು ಬಿಟ್ಟಿದಿ ಯಾಕ? ಹಾಂ ಅಂಥವು ಬೇಡ ಅಂಥವು ಕೊಟ್ರವಿ. ಪೈಲ್ ನಮಗೆ ಕೊಟ್ಟರು ಏನವಿ, ಅವು ನಂಗೆ ಅವಡಸಿತ್ಲ, ಅವು ಕೊಟ್ಟು ಮತ್ತೊಂದು ತೊಗೊಂಡಿದ್ದು. ನಮ್ಮ ಫಂಕ್ಷನ್ನ ಶನಿವಾರ ದಿನ ತೊಳವ್ರ. ಶುಕ್ರವಾರ ಎದ್ಲ ರಕ್ಷಾಬಂಧನ, ಸಾಲ್ ಸುಟ್ಟಿ ಅದ, ಶನಿವಾರ ತೊತ್ತಾರ.
ನೋಡ್ರಿ ಅಷ್ಟೇ ಅದ ಕರಿ ಇರೋ ತತ್ತಿ ತೊಗೊಂಡೆಲ್ಲ ಅಷ್ಟು ಕಿಲ್ಲೋಡಿ ಇಲ್ಲಿ ಕಿಲಿ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣಂತ. ಉಳ್ಳಾಗಡ್ಡಿ ಪಲ್ಯ ಅದು ನೋಡ್ರಿ ಇದು ಉಳ್ಳಾಗಡ್ಡಿ ಪಲ್ಯ ಚಪಾತಿ ಉಂಡಿನ್ರಿ ಈಗೊಂದು. ಏನು ನೋಡ್ರಿ ಚಪಾತಿ ಇಲ್ಲಿ ಸೇಗಡಿ ಮ್ಯಾಗ ಸುಟ್ಟೀನ್ರಿ. ಇದಕ್ಕೆ ಮಸ್ತ್ ಹತ್ತಾವ ನೋಡ್ರಿ ಈ ಥರ ಸುಟ್ರ ಕಡೆ ಹಪ್ಪಳ ತಿನ್ನಂಗೆ ಹತ್ತಾವ. ಕೈಲಿ ಮುಲ್ಲಂಗಿ ಒಂದು ಸ್ವಲ್ಪ ತೊಗೊಂಡಿದ ಅನ್ನದ ಜೊತೆ ಆಗ್ತದ ಒಂದು ಜರ್ರನೇ ಕೊಯ್ತೀನಿ ರೀ. ಇಲ್ಲಿ ಹಾಗೆ ನೋಡ್ರಿ ಶೇಂಗಾ ಹುರಿದಿದ್ದು ಶೇಂಗಾ ರೊಟ್ಟಿ ಕೂಡ ತಿನ್ಲಕ್ಕೆ ಆತಾವತ್ತು ಹೇಳಿ ಬರ್ರಿ ಶೇಂಗಾ ತಿನ್ನೋಣ ಅಂತ. ಹುರಿದು ಶೇಂಗಾ ಮಸ್ತ್ ಹತ್ತಾವ ನೋಡ್ರಿ. ನೋಡ್ರಿ ಚಂದ ಹುರಿದಾವಲ್ಲ ಕಡಕ್. ಸೋನು ಆಕಳ ಥರ ಅನ್ನತ್ರಿ. ಎಂತ ತರ್ತೇತಮ್ಮ ಇವು ಎಮ್ಮಿಗಳ್ದು ಹೈರಾಣ ಅಲ್ಲತ್ತದ ಅಪ್ಪ. ಏನು ಮಾಡ್ತಿ? ಔಷಧಿ ಬೇಕು ಇವತ್ತ. ಅದಕ್ಕೆ ಜವಾರಿ ಆಕಳ ತರ್ತಾರಂತ ನೋಡ್ರಿ. ನಾಳೆ ಕತ್ಕೊಂಡು ಎಷ್ಟು ಚಂದ ಆಗ್ಯದ ಚಿನ್ನು. ನೋಡು ಕೋಣಿಸ್ ಕಟ್ಟದಿತ್ತು ದಾರ ಇದೆಲ್ಲ ಒಣಗ ನಡ್ಬರ್ಕಿಂದ ಇರ್ತದ ಚಂದ ಹಿಡಿ ತಾತ. ಚಿನ್ನು ನೋಡ್ರಿ ರಾಕಿ ಹಂಗೆ ಮಾಡ್ಯಾಳ ಎಷ್ಟು ಚಂದ ಮಾಡ್ಯಾಳ್ರಿ ರಾಕಿ. ಎಮ್ಮೆ ಮಡಕಿದ ಶಾಲ್ಯಾಗ ರಾಕಿ ಮಾಡ್ಕೊಂಬಂದರ್ತ. ಈಗ ಇದ್ದುದಿಲ್ಲ ಅದ್ರಾಟ ತೋರಿಸ್ತವನ್ನ ಅವೆಲ್ಲ ತಂದಿಟ್ಟು ಶೇಂಗಾ ಇದೆ ಸೋನ ಮುಂದೆ. ಬರೀ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ. ನೀರು ಕೊಡ್ರಿ. ಹೌದು ಶೇಂಗಾ ಮಸ್ತ್ ಹತ್ತ ನೋಡ್ರಿ. ನೀರು ಕೊಡ್ರಿ. ನಾವು ನಿಜ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಇತ್ತು ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ರೀ.